ಎಲ್ರಿಗೂ ನಮಸ್ಕಾರ. 45 ವರ್ಷಗಳ ನಂತರ ಸೌದತ್ತಿಯ ಮಹಾನಗರದಲ್ಲಿ ಗ್ರಾಮದೇವಿ ಜಾತ್ರೆ ಜರುಗ್ತಾ ಇದೆ. ಈ ಗ್ರಾಮದೇವಿ ಜಾತ್ರೆಗೆ ಅನ್ನ ಪ್ರಸಾದಕ್ಕೆ ಸಾಕಷ್ಟು ದಾನಿಗಳು ತಮ್ಮ ತನು ಮನ ಧನದಿಂದ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಂತ ಒಬ್ಬ ಮಹಾನ್ ದಾನಿ ಊಟಕ್ಕೆ ಬೆಲ್ಲದ ರೂಪದಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಅದರ ಬಗ್ಗೆ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಕಮಿಟಿಯ ಅಧ್ಯಕ್ಷರು ಈ ಒಂದು ದಾನಿಗಳ ಬಗ್ಗೆ ಒಂದೆರಡು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನಮ್ಮ ಜಾನ್ವೇಕರ್ ಬಂಧುಗಳು ತಾವಾಗಿ ಸ್ವಯಂ ಪ್ರೇರಣೆಯಿಂದ ಮೊನ್ನೆ ದಿವಸ ಬಂದು ನಾವು ಒಂದು 10 ಟನ್ ಬೆಲ್ಲ ಕೊಡ್ಬೇಕಂತ ವಿಚಾರ ಮಾಡಿವ್ರಿ. ಅಂದಾಗ ನಿಮ್ಮ ಪರ್ಮಿಷನ್ ಕೇಳಕ್ಕಂತ ಬಂದೇವು ಅಂತಂದರು. ದಾನಕ್ಕೆ ಯಾವುದೇ ಪರ್ಮಿಷನ್ ಅವಶ್ಯಕತೆ ಇಲ್ಲ, ನೀವು ಬರ್ರಿ, ಸ್ವಯಂ ಪ್ರೇರಣೆಯಿಂದ ಬರ್ರಿ, ನೀವು ಮಾಡ್ರಿ, ದೇವಿ ಕೃಪೆ ಪಾತ್ರ ನಾನು ಹೇಳಿದ್ದೆ. ಅದರಂತೆ ಇವತ್ತು ಬಂದು 10 ಟನ್ ಬೆಲ್ಲವನ್ನು ಇವತ್ತು ದೇವಿಗೆ ಸಮರ್ಪಣೆ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಈ ಒಂದು ಬಂಧುಗಳು 9 ದಿನದ ಜಾತ್ರೆಗೆ ಪ್ರತಿದಿನದಂತೆ ಸಿಹಿಯನ್ನು ತಯಾರಿಸಲಿಕ್ಕೆ ಬೆಲ್ಲವನ್ನು ನೀಡಿದ್ದಾರೆ. ಆ ದೇವಿ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಅವರಲ್ಲಿ ವಿನಂತಿಸ್ತಾ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದಾರೆ. ಸಮಸ್ತ ಜನತೆಗೆ ನಮಸ್ಕಾರಗಳು. ಸೌದತ್ತಿಯಲ್ಲಿ ಅದ್ದೂರಿಯಾಗಿ ಗ್ರಾಮ ದೇವತೆಯ ಜಾತ್ರೆ ನಡೆಯುತ್ತಿದೆ. 44 ವರ್ಷಗಳ ನಂತರ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತಿದೆ. ಅದಕ್ಕಾಗಿ ನಮ್ಮ ಸೌದತ್ತಿಯ ಹಿರಿಯರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನೂ ಕೂಡ ಸ್ವಲ್ಪ ಮಾತಾಡ್ಸೋಣ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಸೌದತ್ತಿ ಒಳಗೆ 44 ವರ್ಷದ ನಂತರ ಅದ್ದೂರಿಯಾಗಿ ಗ್ರಾಮ ದೇವತೆ ಜಾತ್ರೆ ನಡೆದೈತಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನೈತಿ? ಸೌದತ್ತಿ ನಗರದ ಜನತೆ ಎಲ್ಲ ಜಾತ್ಯತೀತವಾಗಿ ಹಾಗೂ ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಆಚರಿಸುವಂಥ ನಿರ್ಣಯ ತಗೊಂಡಿದ್ದಾರೆ. ಇದು ನಮ್ಮ ಒಂದು ಹಬ್ಬದ ಸಡಗರದಿಂದ ತುಂಬಿದಂಥ ಒಂದು ಉತ್ಸವವನ್ನು ನಿರ್ಮಾಣ ಮಾಡಿದೆ. ಆದ್ದರಿಂದ ಇದು ಒಂದು ಜಾತ್ರೆ ಅಷ್ಟೇ ಅಲ್ಲ, ಒಂದು ಕೂಡಿಕೊಂಡು ಸಬಾಳತ್ವದಿಂದ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಜೀವನದ ದಾರಿಯನ್ನು ನಮ್ಮ ಗುರುವಿರ ವಹಿಸಿಕೊಂಡಿದ್ದಾರೆ. ಈ ಜಾತ್ರೆ ಎಲ್ಲರೂ ಬಂದು ಯಶಸ್ವಿಗೊಳಿಸಿ ವಿಜೃಂಭಣೆಯಿಂದ ನಡೆದು ಸುಗಮವಾಗಲಿ ಅಂತ ಹಾರೈಸಬೇಕೆಂದು ನಮ್ಮಲ್ಲಿ ತಿಳಿದುಕೊಳ್ಳಿ.
ಸಮಸ್ತ ಸೌದತ್ತಿ ಜನತೆಗೆ ನಮಸ್ಕಾರಗಳು. ನಮ್ಮ ಊರೊಳಗೆ 45 ವರ್ಷ ಆದ್ಮೇಲೆ ಒಂದು ಜಾತ್ರೆ ಆಗತೈತಿ. ಸೊ ನಮ್ಮ ಊರ ಮುಖಂಡರಿಗೆ ಅವ್ರ ಅನಿಸಿಕೆ ಕೇಳೋಣ. ಸರ್, ನಿಮ್ಮ ಅನಿಸಿಕೆ ಏನು ನಿಮ್ಮ ಜಾತ್ರೆ ಬಗ್ಗೆ? ನಮಸ್ತೆ ಸರ. ನಮ್ಮೂರಾಗ 44 ವರ್ಷದ ಹಿಂದೆ ಜಾತ್ರೆ ಆಗಿತ್ತು. ಈಗ 44 ವರ್ಷದ ನಂತರ ಜಾತ್ರೆ ಸ್ಟಾರ್ಟ್ ಆಗೈತಿ. ಸಮಸ್ತ ಸವದತ್ತಿ ತಾಲೂಕಿನ ಜನರಿಗೆ ಎಲ್ಲ ಬಂದು ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೆಸಕ್ತಾರೆ. ಎಲ್ಲ ಯುವಕರಾಗಲಿ, ಹಿರಿಯರಾಗಲಿ, ಪ್ರತಿ ಓಣಿಗಳಾಗಲಿ, ಆಮೇಲೆ ನಮ್ಮ ಗುರು ಹಿರಿಯರು ಎಲ್ಲ ಸಮಾಜ ಮುಖಂಡರು ಜಾತ್ರೆ ಭಾಳ ಯಶಸ್ವಿಯಾಗಿ ನಡೆಸ್ಬೇಕಂತ ನಮ್ಮಲ್ಲಿ ವಿನಂತಿ ಐತಿ. ಅದಕ್ಕೆ ನಮ್ಮಲ್ಲಿ ಜಾತ್ರೆ ಭಾಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥಾಪಕ ಎಲ್ಲ ನಡೆಸಿದ್ದಾರೆ. ಚಲೋ ಆಗೈತಿ. ಅದಕ್ಕೆ ಭಾಳ ವಿಜೃಂಭಣೆಯಿಂದ ನಮ್ಮಲ್ಲಿ ಆಗೈತಿ. ನಮ್ಮ ಬರುವಂಥ ಜನರಿಗೆ ಸ್ವಾಗತವನ್ನು ಹಾಕ್ತಾರೆ. ಸರ್, ಇದೆಲ್ಲ ನೋಡಾತೀವಿ ನಾವು. 3 ಟ್ರಕ್ ಬರತ್ತಾವ ಎಲ್ಲ ಭಂಡಾರದ್ದು. ಸೊ ಭಂಡಾರ ಎಷ್ಟು ದಿವಸ ಆಡ್ದು ಎಲ್ಲ ಆಯ್ತು? ಭಂಡಾರ ಲಾಸ್ಟ್ 3-4 ದಿವಸ ಆಡ್ಬೇಕಂತೇಳಿ ಕಮಿಟಿಯವರೆಲ್ಲ ನಿರ್ಣಯ ತಗೊಂಡಾರೆ. ಎಲ್ಲ ಸದಸ್ಯ ಜನತೆ ಭಾಳ ಯಶಸ್ವಿಯಾಗಿ ಒಳ್ಳೆಯ ರೀತಿಯಾಗಿ ಸಮಾಧಾನದಿಂದ ಎಲ್ಲ ಬಂದಂಥವ್ರಿಗೆ ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ನಮ್ಮ ಊರದ ಒಂದು ಭಾಳ ಹೆಮ್ಮೆಯ ಒಂದು ವಿಷಯ ಐತಿ. ನಮ್ಮ ಊರದ ಒಂದು ಒಳ್ಳೆಯ ಹೆಸರು ಆಗ್ಬೇಕಂತ ನಮ್ಮ ವಿಚಾರ ಐತಿ. ಇದು ಜಾತ್ರೆ ಎಲ್ಲ ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ಪ್ರಿಪರೇಷನ್ ನಡತೈತ್ರಿ? ಇದು 4-5 ತಿಂಗಳಿಂದ ಭಾಳ ಪ್ರಿಪ್ರೇಷನ್ ತೊಗೊಂಡಾರ. ಕಮಿಟಿಯವ್ರು ಭಾಳ ಒಳ್ಳೆಯ ನಿರ್ಣಯ ತೊಗೊಂಡಾರ. ಎಲ್ಲ ಸದಸ್ಯರು ಊರ ಮುಖಂಡರು ಒಳ್ಳೆಯಾಗೆ ಕೆಲಸ